ಭಾರತದ ಮಾಜಿ ಉಪ ಪ್ರಧಾನಮಂತ್ರಿ, ಉಕ್ಕಿನ ಮನುಷ್ಯ ಎಂದೇ ಪ್ರಖ್ಯಾತಿ ಹೊಂದಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸುವಂತ ರಾಷ್ಟ್ರೀಯ ಏಕತಾ ದಿನದ ಹಿನ್ನೆಲೆಯಲ್ಲಿ ಇಂದು ಪೊಲೀಸ್ ಇಲಾಖೆಯಿಂದ ಏಕತಾ ಓಟವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಆರಂಭವಾದ ಏಕತಾ ಓಟವು ರಾಮದುರ್ಗದ ಹೃದಯ ಭಾಗ ಹುತಾತ್ಮ ಚೌಕಿಗೆ ಬಂದು ಮತ್ತೆ ಮರಳಿ ಸಂಗೊಳ್ಳಿ ರಾಯಣ್ಣ ವೃತ್ತಕ್ಕೆ ಆಗಮಿಸಿತು. ಈ ಒಂದು ಏಕತಾ ಓಟ ಕಾರ್ಯಕ್ರಮಕ್ಕೆ ರಾಮದುರ್ಗದ ಉಪ ವಿಭಾಗಾಧಿಕಾರಿ ಡಿವೈಎಸ್ಪಿ ಚಿದಂಬರಂ ಮಡಿವಾಳರ್ ಚಾಲನೆ ನೀಡಿದರು. ಈ ವೇಳೆ ರಾಮದುರ್ಗದ ವೃತ್ತ ನಿರೀಕ್ಷಕ ವಿನಾಯಕ ಬಡಿಗೇರ್, ಪಿಐ ಧರ್ಮಾಕರ್ ಧರ್ಮಟ್ಟಿ ಹಾಗೂ ರಾಮದುರ್ಗ ಕಟಕೋಳ ಸುರೇಬಾನ ಪಿಎಸ್ಐಗಳಾದ ಸವಿತಾ ಮುನ್ಯಾಳ್, ಬಸವರಾಜ್ ಕೊಣ್ಣೂರಿ, ಶಿವಾಜಿ ಪವಾರ್ ಹಾಗೂ ರಾಮದುರ್ಗ ವಿಭಾಗದಲ್ಲಿ ಬರುವಂತ 5 ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಈ ಒಂದು ಏಕತಾ ಓಟದಲ್ಲಿ ಉಪಸ್ಥಿತರಿದ್ದರು. ಅರ್ಧ ಬಂದ್ಬಿಡ್ತು ಸರ್.